ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಲ್ಮೇಶನ್. ಭಾರತದ ಇತಿಹಾಸದ ಸುವರ್ಣ ಪುಟಗಳಲ್ಲಿ ಅಚ್ಚಳಿಯದ ಹೆಸರು. ಭಾರತದ 11ನೇ ರಾಷ್ಟ್ರಪತಿ, ಅಪ್ರತಿಮ ವಿಜ್ಞಾನಿ ಮತ್ತು ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾದ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರ ಜೀವನದ ಬಗ್ಗೆ ಇಂದು ನಾವು ತಿಳಿಯೋಣ. ರಾಮೇಶ್ವರಂನ ಬೀದಿಗಳಲ್ಲಿ ಪತ್ರಿಕೆ ಹಂಚುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ, ಭಾರತದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ಪಡೆದು ರಾಷ್ಟ್ರಪತಿ ಭವನಕ್ಕೆ ಹೋಗಿದ್ದು ಹೇಗೆ? ಅವರ ಜೀವನದ ಆ ರೋಚಕ ಮತ್ತು ಸತ್ಯ ಘಟನೆಗಳನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನು ನೋಡಲೇಬೇಕಾದ ಒಂದು ಶ್ರೇಷ್ಠ ಜೀವನ ಪಾಠ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು 1931 ಅಕ್ಟೋಬರ್ 15 ರಂದು ತಮಿಳುನಾಡಿನ ರಾಮೇಶ್ವರಂ ಎಂಬ ಪುಟ್ಟ ಊರಿನಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲಬ್ದೀನ್ ಅಬ್ದುಲ್ ಕಲಾಂ. ಇವರ ತಂದೆ ಜೈನುಲಬ್ದೀನ್ ಅವರು ದೋಣಿ ನಡೆಸುತ್ತಿದ್ದರು ಮತ್ತು ಮಸೀದಿಯ ಇಮಾಮ್ ಆಗಿದ್ದರು. ತಾಯಿ ಆಶಿಯಮ್ಮ ಗೃಹಿಣಿಯಾಗಿದ್ದರು. ಕಲಾಂ ಅವರು ತಮ್ಮ ಪೋಷಕರಿಗೆ 5ನೇ ಮಗನಾಗಿ ಜನಿಸಿದರು. ಇವರ ಕುಟುಂಬ ಬಡತನದಲ್ಲಿದ್ದರೂ ಸಂಸ್ಕಾರದಲ್ಲಿ ತುಂಬಾ ಶ್ರೀಮಂತವಾಗಿತ್ತು. ಇವರ ತಂದೆ ಕಲಾಂ ಅವರಿಗೆ ಪ್ರಾಮಾಣಿಕತೆಯನ್ನು ಕಲಿಸಿದರೆ, ತಾಯಿ ದಯೆ ಮತ್ತು ನಂಬಿಕೆಯನ್ನು ಕಲಿಸಿದರು. ಕಲಾಂ ಅವರ ಪ್ರಾಥಮಿಕ ಶಿಕ್ಷಣ ರಾಮೇಶ್ವರಂನಲ್ಲಿ ಆರಂಭವಾಯಿತು. ಅವರ ವಿಜ್ಞಾನ ಶಿಕ್ಷಕರಾದ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಒಮ್ಮೆ ಹಕ್ಕಿಗಳು ಹೇಗೆ ಹಾರುತ್ತವೆ ಎಂದು ತೋರಿಸಲು ಮಕ್ಕಳನ್ನು ಸಮುದ್ರ ತೀರಕ್ಕೆ ಕರೆದೊಯ್ದರು. ಅಂದು ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ಕಂಡು ಕಲಾಂ ಅವರು ತಾನು ಆಕಾಶದಲ್ಲಿ ಹಾರಬೇಕೆಂದು, ಅಂದರೆ ಒಬ್ಬ ಪೈಲಟ್ ಆಗಬೇಕೆಂದು ಕನಸು ಕಂಡರು. ಅವರ ಮತ್ತೊಬ್ಬ ಗುರುಗಳಾದ ಅಯ್ಯಾದುರೈ ಸೊಲೊಮನ್ ಅವರು ಕಲಾಂ ಅವರಿಗೆ ಜೀವನದ ಮಂತ್ರವೊಂದನ್ನು ಕಲಿಸಿದ್ದರು. ಜೀವನದಲ್ಲಿ ಯಶಸ್ವಿಯಾಗಲು ದೃಢವಾದ ಆಸೆ, ನಂಬಿಕೆ ಮತ್ತು ನಿರೀಕ್ಷೆ, ಈ 3 ಶಕ್ತಿಗಳಿರಬೇಕು. ನಂತರ ಅವರು ರಾಮನಾಥಪುರಂನ ಸ್ವರ್ಜ್ ಮೆಟ್ರಿಕ್ಯುಲೇಷನ್ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿದರು. 2ನೇ ಮಹಾಯುದ್ಧದ ಸಮಯದಲ್ಲಿ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಕಲಾಂ ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆಗೆ ಪತ್ರಿಕೆಗಳನ್ನು ಹಂಚುತ್ತಿದ್ದರು. ಆ ಹಸಿದ ಹೊಟ್ಟೆಯಲ್ಲೂ ಕಲಾಂ ಅವರಿಗೆ ಓದಿನ ಹಸಿವು ಹೆಚ್ಚಿತ್ತು. ನಂತರ ಶಾಲೆಗೆ ಹೋಗುತ್ತಿದ್ದರು. ಅವರು ಗಣಿತ ಕಲಿಯಲು ಪ್ರತಿದಿನ ಮುಂಜಾನೆ 4 ಗಂಟೆಗೆ ತಮ್ಮ ಶಿಕ್ಷಕರ ಮನೆಗೆ ಹೋಗುತ್ತಿದ್ದರು. ಯಾಕೆಂದರೆ ಆ ಶಿಕ್ಷಕರು ಮುಂಜಾನೆ ಸ್ನಾನ ಮಾಡಿ ಬರುವ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತವಾಗಿ ಗಣಿತ ಕಲಿಸುತ್ತಿದ್ದರು. ಇಲ್ಲಿ ನಾವು ಕಲಿಯಬೇಕಾದ್ದು, ಕಷ್ಟಪಡದೆ ಜೀವನದಲ್ಲಿ ಯಾವುದೂ ಸಿಗುವುದಿಲ್ಲ. ಮುಂದೆ ಅವರು ತಿರುಚಿರಾಪಳ್ಳಿಯ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪದವಿ ಪಡೆದರು. ಆನಂತರ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ MIT ಏರೋನಾಟಿಕಲ್ ಎಂಜಿನಿಯರಿಂಗ್ ಸೇರಿದರು. ಓದುವಾಗ ಅವರಿಗೆ ಹಣದ ತೊಂದರೆಯಾದಾಗ ಅವರ ಅಕ್ಕ ಜೋಹರಾ ಅವರು ತಮ್ಮ ಒಡವೆಗಳನ್ನು ಅಡವಿಟ್ಟು ತಮ್ಮನ ಓದಿಗೆ ಸಹಾಯ ಮಾಡಿದ್ದರು. ಕಲಾಂ ಅವರಿಗೆ ವಾಯುಪಡೆಯಲ್ಲಿ ಪೈಲಟ್ ಆಗಬೇಕೆಂಬ ಆಸೆ ಇತ್ತು. ಇದಕ್ಕಾಗಿ ಅವರು ಡೆಹ್ರಾಡೂನ್ಗೆ ಸಂದರ್ಶನಕ್ಕೆ ಹೋಗಿದ್ದರು. ಪರೀಕ್ಷೆ ಬರೆದಾಗ ಅವರಿಗೆ 9ನೇ ಶ್ರೇಣಿ ಬಂದಿತು. ಆದರೆ ಅವಕಾಶವಿದ್ದದ್ದು ಕೇವಲ 8 ಜನರಿಗೆ ಮಾತ್ರ. ಈ ಒಂದು ಸ್ಥಾನದ ಅಂತರದಿಂದ ಅವರ ಪೈಲಟ್ ಕನಸು ಭಗ್ನವಾಯಿತು. ಆದರೂ ಅವರು ಎದೆಗುಂದಲಿಲ್ಲ. ಹಾರಿಸುವವನಾಗದಿದ್ದರೆ ಏನಂತೆ, ಹಾರುವ ಯಂತ್ರಗಳನ್ನು ತಯಾರಿಸುವ ವಿಜ್ಞಾನಿಯಾಗುವೆ ಎಂದು ನಿರ್ಧರಿಸಿ ದೇಶದ ಸೇವೆಗೆ ಮುಂದಾದರು. ಕಲಾಂ ಅವರು ತಮ್ಮ ವೃತ್ತಿಜೀವನವನ್ನು DRDO ಸಂಸ್ಥೆಯಲ್ಲಿ ಒಬ್ಬ ವಿಜ್ಞಾನಿಯಾಗಿ ಆರಂಭಿಸಿದರು. ಅಲ್ಲಿ ಅವರು ಭಾರತೀಯ ಸೇನೆಗಾಗಿ ಒಂದು ಸಣ್ಣ ಹೋವರ್ ಕ್ರಾಫ್ಟ್ ವಿನ್ಯಾಸಗೊಳಿಸಿದರು. ನಂತರ ಅವರು ಇಸ್ರೋ ಸಂಸ್ಥೆಗೆ ಸೇರಿ ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ SLV-3 ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದ್ದು ಇವರ ದೊಡ್ಡ ಸಾಧನೆ. ಒಮ್ಮೆ ಇಸ್ರೋದ ಯೋಜನೆಯೊಂದು ವಿಫಲವಾದಾಗ ಅಂದಿನ ಮುಖ್ಯಸ್ಥರಾದ ಸತೀಶ್ ಧವನ್ ಅವರು ಆ ಸೋಲಿನ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡು ಕಲಾಂ ಅವರಿಗೆ ಬೆಂಬಲ ನೀಡಿದರು. ಈ ಘಟನೆ ಕಲಾಂ ಅವರಿಗೆ ನಾಯಕತ್ವದ ಗುಣವನ್ನು ಕಲಿಸಿತು. ಮುಂದೆ DRDO ಸಂಸ್ಥೆಯಲ್ಲಿ ಅಗ್ನಿ ಮತ್ತು ಪೃಥ್ವಿ ಎಂಬ ಪ್ರಬಲ ಕ್ಷಿಪಣಿಗಳನ್ನು ತಯಾರಿಸಿ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದರು. ಅಂದಿನಿಂದ ಇಡೀ ಜಗತ್ತು ಇವರನ್ನು ಗೌರವದಿಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಿತು. 1998ರಲ್ಲಿ ಭಾರತನು ಬಾಂಬ್ ಪರೀಕ್ಷೆ ಮಾಡಬೇಕೆಂದು ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಲಾಂ ಅವರಿಗೆ ಜವಾಬ್ದಾರಿ ನೀಡಿದರು. ಇದನ್ನು ಪೋಖ್ರಾನ್ 2 ಅಥವಾ ಆಪರೇಷನ್ ಶಕ್ತಿ ಎಂದು ಕರೆಯಲಾಗುತ್ತದೆ. ಅಮೆರಿಕದ ಗೂಢಚಾರಿ ಉಪಗ್ರಹಗಳ ಸ್ಪೈ ಸ್ಯಾಟಲೈಟ್ಸ್ ಕಣ್ಣು ತಪ್ಪಿಸಲು ಕಲಾಂ ಮತ್ತು ಅವರ ತಂಡ ಮಿಲಿಟರಿ ಸಮವಸ್ತ್ರ ಧರಿಸಿ ಗುಪ್ತನಾಮಗಳನ್ನು ಇಟ್ಟುಕೊಂಡು ರಾಜಸ್ಥಾನದ ಮರುಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಪತ್ತೆಯಾಗದಂತೆ ಇರಲು ಕಲಾಂ ಅವರು ಆ ದಿನಗಳಲ್ಲಿ ಪೂರ್ಣವಾಗಿ ಮಿಲಿಟರಿ ಸಮವಸ್ತ್ರದಲ್ಲೇ ಇರುತ್ತಿದ್ದರು. ಅಂದು ಕಲಾಂ ಅವರ ಗುಪ್ತನಾಮ ಮೇಜರ್ ಜನರಲ್ ಪೃಥ್ವಿರಾಜ್ ಎಂದಾಗಿತ್ತು. ಇವರ ಈ ಸಾಹಸದಿಂದ ಭಾರತವು ಇಡೀ ಜಗತ್ತಿಗೆ ತನ್ನ ಪರಮಾಣು ಶಕ್ತಿಯನ್ನು ತೋರಿಸಿತು.
ಕಲಾಂ ಅವರ ಈ ಅಪಾರ ದೇಶಸೇವೆಗಾಗಿ ಭಾರತ ಸರ್ಕಾರ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು. ನಕ್ಷತ್ರ ಚಿಹ್ನೆ 1981ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. ನಕ್ಷತ್ರ ಚಿಹ್ನೆ 1990ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ. ನಕ್ಷತ್ರ ಚಿಹ್ನೆ 1997ರಲ್ಲಿ ಭಾರತದ ಅತ್ಯುನ್ನತ ಗೌರವ ಭಾರತ ರತ್ನ ಪ್ರಶಸ್ತಿ. ಸ್ನೇಹಿತರೆ, ಕಲಾಂ ಅವರು ರಾಷ್ಟ್ರಪತಿಯಾದ ಘಟನೆಯೇ ಒಂದು ರೋಚಕ ಇತಿಹಾಸ. 2002ರಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಲಾಂ ಅವರಿಗೆ ನೇರವಾಗಿ ಫೋನ್ ಮಾಡಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವನ್ನು ನೀವು ಅಲಂಕರಿಸಬೇಕು ಎಂದು ವಿನಂತಿಸಿದರು. ಒಬ್ಬ ವಿಜ್ಞಾನಿಯ ಅಪ್ರತಿಮ ಸಾಧನೆಯನ್ನು ಗೌರವಿಸಿ ರಾಜಕೀಯದ ಗಡಿಗಳನ್ನು ಮೀರಿ ಅವರನ್ನು ಆಹ್ವಾನಿಸಲಾಯಿತು. ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ನಿರ್ಧಾರದಿಂದಾಗಿ ಭಾರತಕ್ಕೆ ಒಬ್ಬ ಜನಸಾಮಾನ್ಯರ ರಾಷ್ಟ್ರಪತಿ, ಪೀಪಲ್ಸ್ ಪ್ರೆಸಿಡೆಂಟ್ ಸಿಗುವಂತಾಯಿತು. ಕಲಾಂ ಅವರು ರಾಷ್ಟ್ರಪತಿ ಭವನದಲ್ಲಿದ್ದಾಗಲೂ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬದುಕಿದರು. ಒಮ್ಮೆ ಅವರ ಕುಟುಂಬದ 52 ಸದಸ್ಯರು ರಾಷ್ಟ್ರಪತಿ ಭವನಕ್ಕೆ ಬಂದು 8 ದಿನ ತಂಗಿದ್ದರು. ಅವರ ಊಟ ತಿಂಡಿಯ ಖರ್ಚು ಸುಮಾರು 3,52,453 ರೂಪಾಯಿ ಆಗಿತ್ತು. ಈ ಹಣವನ್ನು ಸರ್ಕಾರ ಪಾವತಿಸಲು ಮುಂದಾದಾಗ ಕಲಾಂ ಅವರು ಕಟ್ಟುನಿಟ್ಟಾಗಿ ನಿರಾಕರಿಸಿದರು. ತಮ್ಮ ಸ್ವಂತ ಸಂಬಳದಿಂದಲೇ ಆ ಪೂರ ಹಣವನ್ನು ಪಾವತಿಸಿ, ಸಾರ್ವಜನಿಕ ಹಣ ದೇಶದ ಪ್ರಜೆಗಳ ಆಸ್ತಿ, ಅದು ನನ್ನ ಕುಟುಂಬಕ್ಕಲ್ಲ ಎಂದು ಅಪ್ರತಿಮ ಪ್ರಾಮಾಣಿಕತೆ ಮೆರೆದರು. ಭಾರತವನ್ನು 2020ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕೆಂಬ ವಿಷನ್ 2020 ಅವರ ಪ್ರಬಲ ಕನಸಾಗಿತ್ತು. ಭಾರತದ ಇತಿಹಾಸವನ್ನು ನಾವು ಗಮನಿಸಿದರೆ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರಂತಹ ಸರಳ ಮತ್ತು ನಿಷ್ಕಲ್ಮಶ ವ್ಯಕ್ತಿ ಈವರೆಗೆ ರಾಜಕೀಯ ರಂಗದಲ್ಲಿ ಬಂದಿಲ್ಲ, ಮುಂದೆಯೂ ಅಂತಹ ವ್ಯಕ್ತಿಯನ್ನು ನೋಡುವುದು ಅಸಾಧ್ಯವೇ ಸರಿ. ಅಧಿಕಾರದಲ್ಲಿದ್ದರೂ ಕಿಂಚಿತ್ತೂ ಅಹಂಕಾರ ಪಡೆದ, ಇಡೀ ದೇಶವನ್ನು ಮತ್ತು ಮಕ್ಕಳನ್ನು ಅಪಾರವಾಗಿ ಪ್ರೀತಿಸಿದ ಇಂತಹ ಶ್ರೇಷ್ಠ ಚೇತನ ನಮಗೆಲ್ಲರಿಗೂ ಎಂದೆಂದಿಗೂ ಆದರ್ಶ. 2015ರ ಜುಲೈ 27ರಂದು ಶಿಲ್ಲಾಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವಾಗಲೇ ಅವರು ಕುಸಿದು ಬಿದ್ದು ನಿಧನರಾದರು. ಅವರು ಸಾಯುವಾಗಲೂ ಒಬ್ಬ ಶಿಕ್ಷಕನಾಗಿಯೇ ಇರಬೇಕೆಂಬ ತಮ್ಮ ಆಸೆಯಂತೆ ಕೊನೆಯ ಉಸಿರೆಳೆದರು. ಅವರು ನಿಧನರಾದಾಗ ಅವರ ಬಳಿ ಇದ್ದ ಆಸ್ತಿ ಎಂದರೆ ಸಾವಿರಾರು ಪುಸ್ತಕಗಳು, ಅವರ ಪ್ರೀತಿಯ ವೀಣೆ, ಒಂದು ಕೈಗಡಿಯಾರ, ಒಂದು ಲ್ಯಾಪ್ಟಾಪ್ ಮತ್ತು ಕೇವಲ ಕೆಲವು ಜೋಡಿ ಬಟ್ಟೆಗಳು ಮಾತ್ರ. ಇಷ್ಟು ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಎಷ್ಟು ಸರಳವಾಗಿದ್ದರು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೊಂದಿಲ್ಲ. ಸ್ನೇಹಿತರೆ, ಕಲಾಂ ಅವರು ಸದಾ ಹೇಳುತ್ತಿದ್ದರು, ಕನಸು ಅಂದರೆ ನೀವು ನಿದ್ದೆಯಲ್ಲಿ ಕಾಣುವುದಲ್ಲ, ಯಾವುದು ನಿಮ್ಮನ್ನು ನಿದ್ದೆ ಮಾಡದಂತೆ ತಡೆಯುತ್ತದೆಯೋ ಅದೇ ನಿಜವಾದ ಕನಸು. ಹಾಗೆಯೇ ನೀವು ಸೂರ್ಯನಂತೆ ಹೊಳೆಯಬೇಕಾದರೆ ಮೊದಲು ಸೂರ್ಯನಂತೆ ಸುಡಬೇಕು. ಅವರ ಜೀವನ ನಮಗೆ ಕಲಿಸುವ ಪಾಠವೆಂದರೆ, ನಮ್ಮ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಸತತ ಪರಿಶ್ರಮ ಮತ್ತು ಅಚಲ ದೇಶಪ್ರೇಮವಿದ್ದರೆ ನಾವು ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆಯಬಹುದು. ಅವರ ಈ ಪ್ರತಿಯೊಂದು ಮಾತುಗಳು ನಮ್ಮೆಲ್ಲರ ಬದುಕಿಗೆ ಸದಾ ದಾರಿದೀಪವಾಗಿರಲಿ. ಈ ಮಹಾನ್ ಚೇತನದ ಜೀವನ ಚರಿತ್ರೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಸ್ಫೂರ್ತಿದಾಯಕ ಕಥೆಗಳು ಎಲ್ಲರಿಗೂ ತಲುಪಲಿ ಎಂದು ನಿಮಗನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ಕಲ್ಮೇಶನ್.